ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ವಿ ಪಿ ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಕ್ಕಂಥ ಭಾವಿಸ್ತಾ, ನಿನ್ನೆ ನಾನು ಹೆಗ್ ರೋಲ್ ಮಾಡಿದ್ದೆ. ತುಂಬ ಸರಿ ಮಾಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಹಾಗೆ ಇದನ್ನ ಹೆಗ್ ರೋಲ್ ಒಂದು ರೆಸಿಪಿ ಕೂಡ ಲಾಗ್ ಮಾಡೋಣ ಅಂತ ನಿನ್ನೆ ಮಾಡಿದ್ದೆ. ಇವತ್ತು ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ತಾನೇ ಇದರಲ್ಲಿ ನಾನು ಟಮಟೆನಿ ಚಟ್ನಿ ಮಾಡೋಣ ಅಂತ ಟಮಟೆನ ಹಸಿಮೆಣಸಿನ್ಕಾಯಿ ಹುರಿದಿದ್ದೆ. ಇನ್ನು ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡೆ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಟಮಟೆನ ಹಾಕಿ ಟಮಟೆಣ್ಣು ಕೂಡ ಫ್ರೈ ಮಾಡ್ಕೊಂಡೆ. ಎರಡು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿದೆ. ಅರಶಿನ ಪುಡಿ ಹಾಕಿದ್ಮೇಲೆ ಮತ್ತೆ ಫ್ರೈ ಮಾಡಿ ಯಾಕೋ ಸ್ವಲ್ಪ ಅರಶಿನ ಪುಡಿ ಕಮ್ಮಿ ಅನ್ನಿಸ್ತು. ಮತ್ತೆ ಒಂಚೂರು ಸ್ವಲ್ಪ ಅರಶಿನ ಪುಡಿ ಹಾಕಿದೆ. ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡೆ. ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಅಂದರೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಯಾಕಂದರೆ ನಾವು ಚಪಾತಿ ಎಗ್ ಮೇಲೆ ಹಚ್ಚುತ್ತಾ ಇರ್ತೀವಲ್ವ, ಇದಾಗಾಗಿ. ಮತ್ತು ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡೆ. ಇನ್ನು ಅದು ಕೂಡ ಹಾಕಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೆ ಖಾರದ ಪುಡಿ ಕೂಡ ನಾವು ಹಾಕ್ಕೊಳ್ಬೇಕಾಗುತ್ತೆ. ನಿಮಗೆ ರುಚಿಗೆ ತಕ್ಕಂತೆ ಖಾರದ ಪುಡಿ ಉಪ್ಪು ಹಾಕ್ಕೊಳ್ರಿ. ನಾವು ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ತಿಂತೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ನಾನು ಖಾರದ ಪುಡಿನ. ಮತ್ತು ನಿಮಗೆ ಬೇಕಾಗಿ ನೀವೆಷ್ಟು ಖಾರ ತಿಂತೀರೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಬೇಕು. ಇನ್ನು ನಾನು ಚಪಾತಿ ಮಾಡ್ಕೊಂಡಿದ್ನೆಲ್ಲ, ಇನ್ನು ಚಪಾತಿ ಎಲ್ಲ ಉದ್ದು ಇಟ್ಕೊಂಡಿದ್ದೆ. ಇನ್ನು ಚಪಾತಿ ಕೂಡ ಸುಡಬೇಕು ಅಂತ ಇನ್ನು ಹಂಚಿಟ್ಬಿಟ್ಟು ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡು ಇನ್ನು ಚಪಾತಿ ಕೂಡ ಹಾಕಿದೆ. ಇದು ಒಂದು ಕಡೆ ಚೆನ್ನಾಗೇ ನಾವು ಚಪಾತಿ ಹೆಂಗೆ ಸುಡ್ತೀವೋ ಆ ಥರ ಒಂದು ಕಡೆ ಫುಲ್ಲು ಸುಟ್ಕೊಂಡ್ಬಿಡ್ಬೇಕು. ಇವಾಗ ನಾನು ಕೆಳಗಡೆ ಸುಡ್ತಾ ಇದ್ದೀನಲ್ವ, ಇದನ್ನು ಉಲ್ಟಾ ಹಾಕ್ಕೊಂತೀನಿ. ಅಂದರೆ ಇವಾಗ ಇದು ಈಗ ಮೇಲ್ಗಡೆ ಇರೋ ಭಾಗ ಕೆಳಗೆ ಹೋಗುತ್ತಲ್ಲ, ಇನ್ನು ಅದು ಮಾಮೂಲಾಗೆ ಸ್ವಲ್ಪ ಸ್ಲೋ ಇಟ್ಕೊಂಡು ನಾವು ಸುಟ್ಕೊಂಡು ಇನ್ನು ಆ ಕಡೆ ಸೈಡಲ್ಲಿ ನಾವು ಇನ್ನು ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು, ಅದೇ ಆಮ್ಲೆಟ್ ಹಾಕೋಣಕ್ಕಾರ ನಾವು ಗ್ಲಾಸಲ್ಲಿ ಮೊಟ್ಟೆ ಹೇಗೆ ಹಾಕ್ಕೊಂತೀವೋ ಆ ಥರ ಹಾಕ್ಕೊಂಡ್ಬಿಟ್ಟು ಅದ್ರಾಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ಆಮೇಲೆ ಒಂದು ಸೈಡು ಚಪಾತಿ ಉಲ್ಟಾ ಹಾಕಿರ್ತೀವಲ್ವ, ಆ ಕಡೆ ಹುರಿದಿರೋ ಸೈಡಲ್ಲಿ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡಿರೋದನ್ನ ಇದು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನು ಆಮ್ಲೆಟು ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಹರಡಬೇಕು. ಚಪಾತಿ ಮೇಲೆಲ್ಲ ಫುಲ್ ಹರಡ್ಬಿಟ್ಟು ಇನ್ನು ಚಪಾತಿನ ನೋಡ್ರಿ ಇವಾಗ ತಿರ್ವಾಕ್ಕಂತ ಇದ್ದೀನಿ. ಅದನ್ನ ಹೇಳ್ದಲ್ಲ, ಒಂದು ಕಡೆ ಸುಟ್ಕೊಂಡಿರ್ತೀವಲ್ವ, ಆ ಸೈಡ್ನೇ ನಾವು ಹಾಕ್ಕೊಂಡು ಇದೊಂದು ಸ್ವಲ್ಪ ಹೊತ್ತು ಡ್ರೈ ಆಗೋ ತನಕ ಬಿಡಬೇಕು. ಯಾಕಂದರೆ ಚಪಾತಿ ನೀಟಾಗಿ ಹಚ್ಕೊಳ್ಬೇಕಲ್ವ, ಹಂಗಾಗಿ ಸ್ವಲ್ಪ ಹೀಟಿಗೆ ಡ್ರೈ ಆಗೋ ತನಕ ಬಿಟ್ಟು ಅದಾದಮೇಲೆ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ವ ಅದನ್ನು ಸ್ವಲ್ಪ ಹಾಕ್ಕೊಂತ ಹೋಗ್ಬೇಕು. ನಿಮಗೆ ಎಷ್ಟು ರೆಸಿಪಿ ಬೇಕೋ ಅಷ್ಟು ಇದನ್ನು ನೀವು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಲೈಟಾಗಿ ಬೇಕಂದರೆ ಲೈಟಾಗಿ ಹಾಕ್ಕೊಳ್ಬೋದು. ಹಾಗೆ ಲೈಟಾಗೆ ಸ್ವಲ್ಪ ಹಾಕ್ಕೊಂಡು ನಾನು ಇನ್ನು ಮೊಟ್ಟೆ ಕೂಡ ಇರುತ್ತಲ್ವ, ಮೊಟ್ಟೆಗೆ ಕೂಡ ನಾನು ಖಾರದ ಪುಡಿ ಉಪ್ಪು ಹಾಕಿದ್ದೆ. ಹಾಗಾಗಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಖಾರ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡಿರಿ. ಇನ್ನು ನಾನು ಉಲ್ಟಾ ಕೂಡ ಹಾಕಿದ್ದೀನಿ. ಇದು ಉಲ್ಟಾ ಹಾಕ್ಬಿಟ್ಟು ನೋಡ್ರಿ ಅವಾಗಲೇ ಬಿಟ್ಕೊಂಡಿದೆ. ಇದು ನಾನು ತಿರುವಾಕಿದ್ರು ಕೂಡ ಆದಷ್ಟು ಗದೆ ಎಲ್ಲ ಎದ್ದಿದೆ. ಇನ್ನು ಎರಡು ಕಡೆನೂ ನಾನು ಫ್ರೈ ಮಾಡ್ಕೊಂಡಿನಿ ಆಲ್ರೆಡಿ. ಎರಡು ಕಡೆನೂ ಫ್ರೈ ಮಾಡ್ಕೊಂಡು ಈ ಥರ ಎಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಈ ಥರ. ಇದನ್ನು ನಾವು ಇವಾಗ ರೋಲ್ ಮಾಡ್ಕೊಬೇಕು. ಇಲ್ಲೇ ಹಂಚಿನ ಮೇಲೇ ರೋಲ್ ಮಾಡ್ಕೊಂಡು ಇನ್ನು ಕಡಿಗೆ ತಕ್ಕಂತೀನಿ. ನೋಡಿರಿ ಹೇಗಿದೆ, ಪಿಜ್ಜಾ ಥರ ಕಾಣಿಸ್ತಾ ಇದೆ ಅಲ್ವಾ. ಆದರೆ ಚೆನ್ನಾಗೇ ಇರುತ್ತೆ, ಟೇಸ್ಟ್ ಕೂಡ ಸೂಪರ್ ಇರುತ್ತೆ. ನನಗೆ ಅನಿಸಿಕೆ ಇದರಲ್ಲಿ ನಾನು ಅದೇ ಫ್ರೈ ಮಾಡಿದ್ನಲ್ಲ ಅದನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗೇ ಇರುತ್ತೆ. ಈ ಥರ ಫೈನಲಿ ಈ ಥರ ಇದೆ ನೋಡಿರಿ. ಎಲ್ಲದಕ್ಕೂ ಒಂದೊಂದು ಎಗ್ ಆ್ಯಡ್ ಮಾಡಿದ್ದೀನಿ. ಒಂದೊಂದು ಎಗ್ ಇದ್ರೇ ಚೆನ್ನಾಗಿರುತ್ತೆ. ಇನ್ನು ಟೇಸ್ಟ್ ನೋಡಿ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಅದೇ ಫಸ್ಟಿಗೆ ನಾನು ಟಮಟೆ ಹುರ್ಕೊಂಡು ಚಟ್ನಿ ಮಾಡ್ಕೊಂಡಿದ್ನಲ್ಲ, ಆ ಚಟ್ನಿ ಕೂಡ ಹಾಕಿದ್ದೀನಿ. ಇನ್ನು ಚೆನ್ನಾಗಿದೆ ಅಂತಲೇ ಹೇಳಿದರು, ಚೆನ್ನಾಗೇ ಇತ್ತು ಕೂಡ. ಇನ್ನು ನಾವು ಅದೆಲ್ಲ ತಿಂದುಬಿಟ್ಟು ಮನೆ ಹತ್ರನೇ ತುಂಬ ಹತ್ರ ಇತ್ತು, ಇಲ್ಲೇ ಒಂದು ಸೇಲ್ ಇಟ್ಟಿದ್ರು, ಹಂಗಾಗಿ ಸೇಲಿಗೆ ಬಂದ್ವಿ. ಯಾಕಂದರೆ ನಾನು ಬ್ಲೌಸ್ ಪೀಸ್ ಹೊಲಿಬೇಕಾಯಿತು, ಅದಕ್ಕೆ ಲೈನಿಂಗ್ ಪೀಸು ಲೇಸು ಅವೆಲ್ಲ ಬೇಕಿತ್ತು. ಆಲ್ಮೋಸ್ಟ್ ಇಲ್ಲೇನಾದ್ರು ಸಿಗುತ್ತೇನೋ ಅಂದ್ಕೊಂಡು ಬಂದೆ, ಬಟ್ ಸಿಗಲಿಲ್ಲ. ಇಲ್ಲಿ ನೋಡಿರಿ ಸರ ಅವೆಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೋಸ್ಕರ. ಅದ್ರ ತಗೊಳಕ್ಕೆ ದುಡ್ಡೊಂದು ಇರಬೇಕು ಅಷ್ಟೇ. ಬಟ್ ಈ ಥರ ಇಲ್ಲಿ ಸೇಲ್ ಇಟ್ಟಿರ್ತಾರಲ್ವ, ಆದರೆ ಫಿಕ್ಸೆಡ್ ರೇಟ್ ಇರುತ್ತೆ ಮತ್ತು ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ಆದಷ್ಟು ನಾವು ಹೊರಗಡೆ ತಗೊಂಡ್ರು ಕೂಡ ಸ್ವಲ್ಪ ಇಲ್ಲಿ ರೇಟಿಗೂ ಅಲ್ಲೇ ರೇಟಿಗೆ ತುಂಬಾ ಡಿಫ್ರೆಂಟ್ ಇರುತ್ತೆ. ಮತ್ತು ನಾನು ಇಲ್ಲೇನು ಏನೇನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ನೋಡಿರಿ ಇವರು ಒಂದು ತಗೊಳೋದಕ್ಕೋಸ್ಕರ ಸುಮಾರು ಎಷ್ಟು ವೆಜಿಟೇಬಲ್ ಕಟ್ ಮಾಡಿದ್ದಾರೆ ಅಂದರೆ ತುಂಬ ಕಟ್ ಮಾಡಿದ್ದಾರೆ. ಇಲ್ಲಿ ಲೆಗ್ಗಿವು, ಪ್ಯಾಂಟ್ಸು, ಟಾಪ್ಸು ಎಲ್ಲ ತುಂಬ ಇದ್ದಾವೆ. ಇನ್ನು ನಾವು ಮನೆಗೆ ಕೂಡ ಹೊರಟ್ವಿ ಎಲ್ಲ ನೋಡಿ. ಇನ್ನು ಮನೆಗೆ ಬಂದೆ. ಇನ್ನು ನೋಡಿರಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಹಂಗಾಗಿ ಕ್ಯಾಮ್ರಾ ಸೆಟ್ ಮಾಡೋಣ ಅಂತ ಕ್ಯಾಮ್ರಾ ಸೆಟ್ ಮಾಡ್ತಿದ್ರೆ ಇನ್ನು ನನ್ನ ಮಗ ಈ ಕ್ಯಾಮ್ರಾನೇ ಕೆಡವಿಬಿಟ್ಟ.
ಇನ್ನು ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಒಂದು ಆ್ಯಂಕಲ್ ಕಟ್ ಲೆಗ್ಗಿನ್ಸ್ ಒಂದು ತಗೊಂಬಂದೆ ಅಷ್ಟೇ. ಯಾಕಂದರೆ ಅಲ್ಲಿ ತುಂಬ ಕಾಸ್ಟ್ಲಿ ಇದ್ವು, ನಾವು ಬೇರೆ ಕಡೆ ಹೋಗಿದ್ರು ಕೂಡ ಇದಕ್ಕಿಂತ ಕಮ್ಮಿ ಸಿಗ್ತಾ ಇತ್ತು. ಅದಕ್ಕೋಸ್ಕರ ನಾನೊಂದು ಲೆಗ್ಗಿನ್ಸ್ ತಂದೆ. ಮತ್ತು ಇನ್ನು ಬ್ಲೌಸ್ ಪೀಸ್ ಇದಾವಂತ ಹೇಳಿದ್ನಲ್ವ, ಇದು ನೋಡಿರಿ ಬ್ಲ್ಯಾಕ್ ಕಲರು ಬ್ಲೌಸ್ ಪೀಸು, ಮತ್ತು ಇದೊಂದಿತ್ತು, ಇದು ವೈಟ್ ಕಲರು ಇದು. ಹಂಗಾಗಿ 2 ಇವು ತಂದೆ, ಲೈನಿಂಗ್ ಪೀಸ್ ತಂದೆ ಅಷ್ಟೇ. ಇನ್ನು ಆಲ್ಮೋಸ್ಟ್ ನಾನಂತೂ ಬಟ್ಟೆ ಯಾರೂ ಹೊಲಿಯಲ್ಲ, ಒಂದೇ ನಾನವಷ್ಟೇ ಹೊಲ್ಕೊಂತೀನಿ ನಾನು. ಇವು ಕೂಡ ಹೊಲ್ಕೊಳಕ್ಕೆ ನನಗೆ ಟೈಮ್ ಸಿಗೋಲ್ಲ, ಹುಡುಗರನ್ನ ಇಬ್ಬರನ್ನ ನೋಡ್ಕೊಂತ. ಯಾಕಂದರೆ ಇವ್ರು ನೋಡ್ರಿ ನನ್ನ ಮಿಷಿನ್ನ ಫಾರ್ಟ್ಸ್ ಆಗಿ ಎಲ್ಲ ಬಿಚ್ಚಿಡ್ತಾರೆ. ನಾನು ಹೊಲ್ಕೊಳಕ್ಕೆ ಕುಂದ್ರಬೇಕಂದ್ರೆ ಇರೋಷ್ಟು ನಾನು ಸಟ್ ಮಾಡೇ ಕುಂದ್ರಬೇಕು, ಇಲ್ಲಾಂದರೆ ಇದಾಗೋದಿಲ್ಲ. ಹಂಗಾಗಿ ನನಗೆ ಇದನ್ನು ಪ್ರತಿ ಸರಿನೂ ಸಟ್ ಮಾಡ್ಕೊಂಡು ಕುಂದ್ರಬೇಕಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇರ್ತೀನಿ. ಏನಾದರೆ ಅರ್ಜೆಂಟ್ ಊರಿಗೆ ಹೋಗ್ಬೇಕಂದ್ರೆ ಮಾತ್ರ ಅವತ್ತಷ್ಟು ಇಂಟ್ರೆಸ್ಟ್ ಕೊಟ್ಟು ನಾನು ಹೊಲಿಯೋದು ಮಿಷಿನ್ನ. ಇವಾಗೆಲ್ಲ ಒಂದು ಕಡೆಯಿಂದ ಇಲ್ಲೆಲ್ಲ ನಟ್ಗಳು ಅವೆಲ್ಲ ಇಲ್ಲಿ ಎಲ್ಲ ಒಂದು ಕಡೆಯಿಂದ ಈ ಥರ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಇವಾಗ ನಾನೆಲ್ಲ ಸಟ್ ಮಾಡ್ಕೊಂಡು ಹೊಲಿಯೋಕ್ಕೆ ಕೂರ್ಬೇಕು. ಇವಾಗ ನಾನೆಲ್ಲ ಮತ್ತೆ ಸಟ್ ಮಾಡಿರ್ತೀನೋ, ನೀನು ನೆಕ್ಸ್ಟ್ ಮತ್ತೆ ಎಲ್ಲ ಬಿಚ್ಚುತ್ತಾರೆ. ಅವು ಕೊಡಮ್ಮ, ಲೇಸ್ಗಳು ಕೊಡು. ಇವಿಷ್ಟು ನಿನ್ನೆ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಮತ್ತು ಒಂದು ಜೊತೆ ಇಯರಿಂಗ್, ಇವು ನೆವಿಲಿನವು. ಮನೇಲಿ ಕೂಡ ಎಲ್ಲ ಕೆಲಸ ಆಗಿತ್ತು, ಮುಸ್ರೆ ಎಲ್ಲ ಕ್ಲೀನಾಗಿ ತೊಳೆದಿದ್ದೆ. ಇನ್ನು ಪೂಜೆ ಕೂಡ ಎಲ್ಲ ಕೆಲಸ ಆಗಿತ್ತು. ಇನ್ನು ನಾನು ಬಟ್ಟೆ ಹೊಲ್ಕೊಂತ ಇನ್ನೇನು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿಬಿಟ್ಟು ಬಟ್ಟೆನ ಹೊಲ್ಕೊಂತ ಕೂರಬೇಕು. ಹೊಲ್ಬಿಟ್ಟು ನಾಳೆನೇ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಈ ಬ್ಲ್ಯಾಕ್ ಕಲರ್ ಬ್ಲೌಸಿಗೆ ಬೋಟ್ ನೆಕ್ ಇಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಹೊಲಿಯೋಕ್ಕೋಸ್ಕರ. ಯಾಕಂದರೆ ನಾನು ಬೋಟ್ ನೆಕ್ ಬ್ಲೌಸ್ ಹೊಲ್ದಿಲ್ಲ, ಯಾಕಂದರೆ ನಾನು ಫೋನಲ್ಲಿ ನೋಡ್ಕೊಂಡೇ ಮಿಷಿನ್ ಹೊಲಿಯೋದು ಬಟ್ಟೆ ಹೊಲಿಯೋದು ಕಲಿತಾ ಇರೋದು. ನಾನು ಎಲ್ಲಿ ಹೋಗಿ ಕಲ್ತಿಲ್ಲ. ಮತ್ತು ಆ ಕಡೆ ಸೈಡ್ಗಡೆ ಎಲ್ಲ ಹುಡುಗರು ಅವೆಲ್ಲ ಸ್ಟಿಚ್ ಮಾಡೋ ಬಟ್ಟೆ ಭಾಳ ಇದ್ವು, ಅವನು ಕೂಡ ಎಲ್ಲ ಪಕ್ಕಕ್ಕೆ ಹಾಕ್ಕೊಂಡಿದ್ದೆ. ಎಲ್ಲ ಹಿಡ್ದುಬಿಡೋಣ ಅಂತ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಬೆಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಂದರೆ ನಮ್ಮ ಬ್ಲೌಸ್ ನಾವೇ ಹೊಲ್ಕೊಳೋದ್ರಿಂದ ಒಂದು ಖುಷಿನೂ ಇರುತ್ತೆ. ಮತ್ತು ಸುಮ್ಮನೆ ಇವ್ರ ಹತ್ರ ಹೋಗಿ ನಾವು ಬ್ಲೌಸ್ ಕೊಟ್ಟು 300-400 ರೂಪಾಯಿ ಕೊಡೋದಕ್ಕಿಂತ ನಾವು ಹೇಗಿದ್ರು ಮನೇಲೇ ಖಾಲಿ ಇರ್ತೀವಲ್ವ, ಹಾಗಾಗಿ ಮಿಷಿನ್ ಇಟ್ಕೊಂಡು ಹೊಲಿಸಿದ್ರೆ ಇದರಲ್ಲಿ ಎಷ್ಟೋ ನಾವು ಸ್ವಲ್ಪ ಮನಿ ಸೇವ್ ಮಾಡ್ದಂಗೆ ಆಗುತ್ತಲ್ವ. ನನಗಂತೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಬ್ಲೌಸ್ ನಾನೇ ಹೊಲ್ಕೊಂಡು ಹಾಕ್ಕೊಂತೀನಲ್ವ, ಹಾಗಾಗಿ ನಾವು ಒಂದು ಚೂರು ಕಲಿತ್ರೆ ನಮಗೆ ಅವೆಲ್ಲ ಐಡಿಯಾಸ್ ತುಂಬ ಬರುತ್ತೆ ಮಿಷಿನ್ ಹೊಲಿಯೋದಕ್ಕೆ. ಹಾಗಾಗಿ ನಾನಂತೂ ಈ ಮಿಷಿನ್ ತಂದಾಗಿಂದ 1 ವರ್ಷ ಆಯಿತು, ತುಂಬ ಬ್ಲೌಸ್ಗಳು ಹೊಲ್ಕೊಂಡಿದ್ದೀನಿ. ನಿಮಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.